ತನ್ನ ಪತ್ನಿ ಪ್ರಯಾಣಿಸುತ್ತಿದ್ದ ಬಸ್ ನಿಲ್ಲಿಸಿಲ್ಲ ಎಂದು ಕುಪಿತಗೊಂಡ ಮಾಜಿ ಹೋಂಗಾರ್ಡ್ ಒಬ್ಬ ಕೆಎಸ್ಆರ್ಟಿಸಿ ಕಂಡಕ್ಟರ್ ಮೇಲೆ ಹಲ್ಲೆ ನಡೆಸಿರುವ ಘಟನೆ ತಾಲೂಕಿನ ನಾಯನಹಳ್ಳಿ ಗೇಟ್ ಬಳಿ ನಡೆದಿದ್ದು, ಈ ಕುರಿತು ಹೋಂಗಾರ್ಡ್ ವಿರುದ್ಧ ಕಂಡಕ್ಟರ್ ದೂರು ನೀಡಿದ್ದಾರೆ. ಚಿಂತಾಮಣಿ ನಗರದಿಂದ ಚಿಕ್ಕಬಳ್ಳಾಪುರಕ್ಕೆ ಮಾರ್ಗದಲ್ಲಿ ಸಂಚರಿಸುತ್ತಿದ್ದ ಶಿಡ್ಲಘಟ್ಟ ಡಿಪೋಗೆ ಸೇರಿದ ವೇಗದೂತ ಬಸ್ನಲ್ಲಿದ್ದ ತನ್ನ ಹೆಂಡತಿ ಇಳಿಯಲು ವರದಹಳ್ಳಿ ನಿಲ್ದಾಣದಲ್ಲಿ ಬಸ್ ನಿಲುಗಡೆ ಮಾಡಿಲ್ಲ ಎಂಬ ಕಾರಣಕ್ಕೆ ಮಾಜಿ ಹೋಂಗಾರ್ಡ್ ವರದಹಳ್ಳಿ ಸುರೇಶ್ ಎಂಬಾತ ನಾಯನಹಳ್ಳಿ ಗೇಟ್ ಬಳಿ ಬೈಕ್ನಲ್ಲಿ ಬಂದು ಬಸ್ ಅನ್ನು ಅಡ್ಡಗಟ್ಟಿದ್ದು, ಇದರಿಂದ ಬಸ್ ನಿಲ್ಲಿಸಿ ರಾದಂತ ಮಾಡಿದ್ದಾನೆ. ಸಾಲದಂತೆ ಬಸ್ನೊಳಗಿದ್ದ ಕಂಡಕ್ಟರ್ ಗಣೇಶ್ ಎಂಬುವರ ವಾಗ್ವಾದ ನಡೆಸಿ ಅವರ ಮೇಲೆ ಹಲ್ಲೆ ನಡೆಸಿದ್ದಾನೆ. ಅಲ್ಲದೆ ಗಣೇಶರ ಬಟ್ಟೆ ಹರಿದು ಹಾಕಿ ಆತನ ಕೈಯಲ್ಲಿದ್ದ ಎಟಿಎಂ ಕೆಳಗೆ ಬಿಸಾಡಿರುವುದಾಗಿ, ಇನ್ನು ಹಲ್ಲೆಯನ್ನು ತಡೆಯಲು ಹೋದ ಬಸ್ ಚಾಲಕ ನರಸಿಂಹಮೂರ್ತಿರವರನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾನೆ ಎನ್ನಲಾಗಿದೆ. ಘಟನೆ ನಂತರ ಅದೇ ಬಸ್ಸಿನಲ್ಲಿ ನಗರದ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಬಂದ ಚಾಲಕ ನರಸಿಂಹಮೂರ್ತಿ ಹಾಗೂ ಕಂಡಕ್ಟರ್ ಗಣೇಶ್ ಹಲ್ಲೆ ನಡೆಸಿದ ಸುರೇಶ್ ಎಂಬುವರ ವಿರುದ್ಧ ದೂರು ನೀಡಿದ್ದು, ಸದ್ಯ ಗ್ರಾಮಾಂತರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಮಿಷನ್ ತಗೊಂಡು ಇಲ್ಲಿ ಇರೋ ಏನ್ರ ಯಾಕ್ರ ಪ್ಯಾಸೆಂಜರು ಅವರು ಹೊರನಾಯಕನಹಳ್ಳಿ ಇಳಿಬೇಕಾಯ್ತಂತೆ, ಅಲ್ಲಿ ಸ್ಟಾಪ್ ಇಲ್ಲ. ಅದಕ್ಕೆ ಅವರು ರಿಕ್ವೆಸ್ಟ್ ಸ್ಟಾಪು ಮುಂದೆ ನಾಯನಹಳ್ಳಿ ಕೊಡ್ತೀನಿ ಅಂದರು. ಆಯ್ತಣ್ಣ ಅಲ್ಲೇ ಕೊಡಿ ಅಂತ ಹೇಳಿದ್ರು. ಸ್ಟಾಪ್ ಕೊಟ್ಟರು. ಆದ್ರೂ ಅವರು ಯಾರೋ ಬಂದು ಮುಂದೆ ನಾಯನಹಳ್ಳಿ ಗೇಟ್ ಮುಂದೆ ಬಿಟ್ಟು ಗಾಡಿ ಅಡ್ಡ ಹಾಕ್ಬಿಟ್ಟು ಹಿಂದೆ ಹೋಗಿ ಯಾಕಪ್ಪ ಅನ್ನೋಬಿಟ್ಟು ನಮ್ಮ ಕಂಡಕ್ಟರ್ನೇ ಹೊಡಿತಾಯಿದ್ರು. ಒಳಗಡೆ ಹೋಗ್ಬಿಟ್ಟು ಹಂಗಲ್ಲಿ ಇಟ್ಕೊಂಡು ಚೆನ್ನಾಗಿ ಹೊಡೆದಾಯ್ತು. ಅದು ಡೋರ್ ತೆಗೆದ್ಬಿಟ್ಟು ಕೆಟ್ಟ ಮಾತಾಡಿ ಗಾಡಿ ಸತ್ತಿದ್ರು. ನಾವು ವರದಹಳ್ಳಿ ಸ್ಟಾಪ್ ಇಳಿಬೇಕು ಅಂದರು. ಮೇಡಮ್ ಇದು ಎಕ್ಸ್ಪ್ರೆಸ್ಸು, ಅಲ್ಲಿ ಸ್ಟಾಪ್ ಬರಲ್ಲ, ಜಾತ್ವಾರ ಹಸಳ್ಳಿ ಇಳ್ಕೊಳ್ಳಿ, ಇಲ್ಲಾಂದರೆ ನಾಯನಹಳ್ಳಿ ಇಳ್ಕೊಳ್ಳಿ, ರಿಕ್ವೆಸ್ಟ್ ಸ್ಟಾಪ್ ಕೊಡ್ತೀನಿ ಅಂದೆ. ಅವರು ಆಯ್ತು ಸರ್, ನಾವು ಇಲ್ಲಿ ನಾಯನಹಳ್ಳಿಲಿ ಇಳ್ಕೊತೀವಿ, ಆಯ್ತು ಸರ್ ಸ್ಟಾಪ್ ಕೊಡಿ ಸರ್ ಅಂದರು. ನಾನು ಅಲ್ಲಿ ಬಂದು ಸ್ಟಾಪ್ ಕೊಟ್ಟೆ, ಇಳ್ಕೊಂಡು ಹೋದರು. ಮತ್ತು ಯಾರೋ ಸುರೇಶ್ ಅಂತ ನಾವು ಬಸ್ ಮೂವ್ ಮಾಡೋವಾಗ ಬಂದು ನನ್ನ ಇಟ್ಕೊಂಡು ಕಲ್ಲು ಎದೆ ಒದ್ಬಿಟ್ಟು ಹೊಡೆದವ್ರೆ ಸರ್. ಇದೆ ಸರ್, ಇದು ಮಾಡಿವ್ರೆ, ಗಲಾಟೆ ಮಾಡಿವ್ರೆ. ಹೊರದೋಯ್ತು, ಎದೆ ನೋವು ಸ್ಟಾರ್ಟ್ ಆಯಿತು ಸರ್. ನಾವು ಹಾಸ್ಪಿಟ್ಲಲ್ಲಿ ಅಲ್ಲೇ ಹಾಸ್ಪಿಟ್ಲ್ ಇತ್ತು ನಾಯನಹಳ್ಳಿಯ ಪಕ್ಕದಲ್ಲೇ, ಹಾಸ್ಪಿಟ್ಲಲ್ಲಿ ತೋರಿಸ್ಕೊಂಡು. ಬ್ಯೂರೋ ರಿಪೋರ್ಟ್, ಸತೀಶ್, ಚಿಕ್ಕಬಳ್ಳಾಪುರ.